ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನು ಅಂದರೆ, ಮೊದಲಿಗೆ ಇವತ್ತು ಅಕ್ಷಯ ತೃತೀಯ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ 6 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಪೂಜೆದೆಲ್ಲ ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮತ್ತು ಇವತ್ತಿನ ಕಥೆಗಳೇನೇನು ಏನು ಎತ್ತ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಮಾರ್ನಿಂಗ್ 5:30ಗೆ ಶುರುವಾಗುತ್ತೆ. ಆ್ಯಂಡ್ ಅವತ್ತಿನ ದಿನ ಮಾತ್ರ ಒಂದು ಸ್ವಲ್ಪ ಇನ್ನು ಬೇಗನೆ ಎದ್ದಿದ್ದೆ, 4:30ಗೆ ಎದ್ದಿದ್ದೆ. ಬಿಕಾಸ್ ಅವತ್ತು ಲಾಂಗ್ ಡೇ, ಸಾಕಷ್ಟು ಕೆಲಸಗಳಿತ್ತು ಮನೇಲಿ ಕೂಡ, ಎಲ್ಲ ಕೆಲಸ ಮುಗಿಸೇ ಹೋಗಬೇಕಿತ್ತು. ಸೊ ಹಂಗಾಗಿ 4 o'clockಗೆ ಎಲ್ಲ ಎದ್ದಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವತ್ತು ಅಕ್ಷಯ ತೃತೀಯ ಇತ್ತು. ಆ್ಯಂಡ್ ಐ ನೋ ತುಂಬ ಲೇಟಾಗಿ ಆಗ್ತಿದ್ದೀನಿ, ಏನು ಮಾಡೋದು, ಬ್ಯುಸಿ ಇದ್ದೇ ಇರ್ತೀವಿ ಅಲ್ವಾ. ಈ ಹಾಲಿಡೇಸ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಓಡಾಡೋದು, ಕೆಲಸಗಳು ಆ್ಯಂಡ್ ಎಲ್ಲದನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ ಸಮ್ಟೈಮ್ಸ್. ಸೊ ಹಂಗಾಗಿ ವ್ಲಾಗ್ ಲೇಟಾಗೇ ಬರ್ತಿದೆ, ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಇಷ್ಟು ದಿನ ನನ್ನ ವ್ಲಾಗ್ಸ್ಗೆ ವೀಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ, ಈ ವ್ಲಾಗಿಗೂ ಇಷ್ಟೇ ಪ್ರೀತಿ ಕೊಡ್ತೀರಾ, ಪ್ರೀತಿಯಿಂದ ನೋಡ್ತೀರಾ ಅಂತ ನಂಬಿದ್ದೀನಿ. ಆ್ಯಂಡ್ ಪೂಜೆ ಅಂತ ಬಂದರೆ, ನಾನೇನು ಹಿಂದಿನ ದಿನವೇ ಪೂಜೆ ಐಟಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟಿದ್ದೆ. ಫೋಟೋಗಳೆಲ್ಲ ಹೊರಿಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ವಿಗ್ರಹಗಳನ್ನೆಲ್ಲ ಇನ್ನೊಂದು ಸರಿ ಕ್ಲೀನಾಗಿ ಶುದ್ಧಿ ಮಾಡಿಕೊಂಡು ಒರೆಸ್ಕೊಂಡು ಹಣ್ಣನ್ನು ಎಲ್ಲ ಕ್ಲೀನಾಗಿ ಶುದ್ಧಿ ಮಾಡಿಕೊಂಡು ಇಡ್ತಿದ್ದೀನಿ. ಆ್ಯಂಡ್ ಹೂವು ಸಿಂಪಲ್ಲಾಗೆ ಒಂದಷ್ಟು ಹೂವು ಇತ್ತು, ಹಿಂದಿನ ದಿನವೇ ತರಿಸಿ ಇಟ್ಟಿದ್ದೆ. ಬೆಳಗ್ಗೆ ಬಿಡು ಅರ್ಲಿ ಮಾರ್ನಿಂಗ್ ಯಾಕೆ ಆರ್ಡರ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹಿಂದಿನ ದಿನವೇ ತರಿಸಿ ಇಟ್ಟಿದ್ದೆ. ಆ್ಯಂಡ್ ಈಗ ಕ್ಲೀನಾಗೆ ಎಲ್ಲದನ್ನು ಪೂಜೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು, ಹಾಗೇ ಯೂಟ್ಯೂಬ್ಗೂ ವಿಡಿಯೋ ಮಾಡೋಣ, ರೀಲ್ಗೂ ಶೂಟ್ ಮಾಡೋಣ ಅಂದ್ಬಿಟ್ಟು ಎರಡೂ ಮಾಡ್ತಾ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ಅಕ್ಷಯ ತೃತೀಯ ಅಂದರೆ ನನಗೆ, ನನ್ನ ಪ್ರಕಾರ ಏನು ಅಂತ ಅಂದರೆ, ಫಸ್ಟ್ ಎಲ್ಲ ನಾನೇನು ಅಂದ್ಕೊಳ್ತಿದ್ದೆ, ಅಕ್ಷಯ ತೃತೀಯ ಅಂದರೆ ಏನೋ ಒಂದು ಚಿನ್ನ ಬೆಳ್ಳಿ ಪುಟ್ಟದಾಗಾದರೂ ಏನಾದರೂ ತೊಗೋಬೇಕು, ಅದು ಒಳ್ಳೆಯದು, ವರ್ಷ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋ ನಾಲೆಜ್ ಇತ್ತು. ಬಟ್ ನನಗೆ ಅಕ್ಷಯ ತೃತೀಯ ಬಗ್ಗೆ ತಿಳ್ಕೊಂಡು ವಿಚಾರಿಸಿ ಒಂದಷ್ಟು ಕಡೆ ತಿಳ್ಕೊಂಡಾಗ, ವೀಡಿಯೋಸ್ ಎಲ್ಲ ನೋಡಿದಾಗ, ಅಥವಾ ನಾರ್ಮಲ್ ನನಗೆ ಅನಿಸಿದ್ದು ಪ್ರಕಾರ ಕೂಡ ಹೇಳಬೇಕು ಅಂತ ಅಂದರೆ, ಅಕ್ಷಯ ತೃತೀಯಲ್ಲಿ ಬಂಗಾರ ಬೆಳ್ಳಿ ತರೋದಕ್ಕಿಂತ ನಾವೇನಾದರೂ ದಾನ ಮಾಡೋದು, ಅನ್ನದಾನ ಆಗಿರ್ಬೋದು, ಅಕ್ಕಿ ಬೇಳೆ ಏನೇ ಆಗಲಿ ನಾವು ದಾನ ಮಾಡೋದು ತುಂಬಾ ಒಳ್ಳೆಯದು. ಆ್ಯಂಡ್ ಅವತ್ತಿನ ದಿವಸ ಮನೆಯಲ್ಲೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮುಗಿಸಿ, ಆ್ಯಂಡ್ ಎಲ್ಲ ಒಳ್ಳೆಯದಾಗಲಿ, ಪರವಾಗಿಲ್ಲ ನಾನು ಚಿನ್ನ ಬೆಳ್ಳಿ ಏನು ತೊಗೊಂಡಿಲ್ಲ ಅಂದರೂ ತೊಂದರೆ ಇಲ್ಲ. ಆ್ಯಂಡ್ ಇವತ್ತಿನ ದಿನ ನಾನು ದೇವರಿಗೆ ಅಂದ್ಬಿಟ್ಟು ಒಂದಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದಾನ ಮಾಡಿದೆ. ತೃಪ್ತಿ ಖುಷಿ ಅಂತ ಅನಿಸ್ತು. ಆ್ಯಂಡ್ ಆಲ್ಮೋಸ್ಟ್ 6 o'clock ಅಷ್ಟರಲ್ಲಿ ಮನೆಯೆಲ್ಲ ಪೂಜೆ ಮುಗಿಸಿ, ಇವತ್ತಿನ ಸ್ಪೆಷಲ್ ಏನು ಅಂದರೆ ಅಕ್ಷಯ ತೃತೀಯ. ಸೊ ಆಲ್ಮೋಸ್ಟ್ 6 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಯ್ತು. ಆ್ಯಂಡ್ ನಾನು ಕೂಡ ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಇಷ್ಟೆಲ್ಲ ಮೇಕಪ್ ಐಟಮನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಅವತ್ತಿನ ದಿನ ನನಗೊಂದು ಮೇಕಪ್ ಇತ್ತು, ಯಾರ್ದು ಏನು ವ್ಲಾಗ್ ನೋಡಿ. I need one tissue, baby, please. ಆ್ಯಂಡ್ ಮೇಕಪ್ ಬಂದು ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ ಅವರ ಬ್ರದರ್ದು ರಿಸೆಪ್ಷನ್ ಮೇಕಪ್ ಇತ್ತು. ಸೊ ನಾನು ಅವತ್ತು ಮಾರ್ನಿಂಗ್ 8 o'clock ಅಷ್ಟರಲ್ಲಿ ಹೋಗಬೇಕಿತ್ತು. ಸೊ ಆಲ್ಮೋಸ್ಟ್ 6 o'clock ಅಷ್ಟರಲ್ಲಿ ಪೂಜೆ ಆಯಿತು. ಆ್ಯಂಡ್ ಮೇಕಪ್ ಐಟಮ್ ಕೂಡ ಎಲ್ಲ ರೆಡಿ ಮಾಡಿದ್ದೆ. ನಾರ್ಮಲಾಗಿ ಒಂದಷ್ಟು ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಈ ಮೇಕಪ್ ಅಂತ ಬಂದರೆ, ಆ್ಯಂಡ್ ಇದನ್ನು ನಾನು ಪ್ರೊಫೆಷ್ನಲ್ ಮುಖಾಂತರ ತೊಗೊಂಡಿಲ್ಲ. ಅಂದರೆ ಇವಾಗ ನನಗೆ ಏನೋ ದುಡಿಬೇಕು ಅಥವಾ ಇದೇ ನನಗೆ ಆಧಾರ ಅನ್ನೋ ಥರ ನಾನು ತೊಗೊಂಡಿದ್ದಂತೆಲ್ಲ, ಇದೊಂಥರ ಪ್ಯಾಷನ್. ನನಗೆ ಅವತ್ತಿಂದ ನನ್ನ ಮನಸ್ಸಲ್ಲಿ ಕೂರ್ಬಿಟ್ಟಿತ್ತು ಮೇಕಪ್ ಕಲಿಬೇಕು ಅಂತ. ಬಿಕಾಸ್ ನಂದು ಒಂಥರ ಸಣ್ಣ ಡ್ರೀಮ್ ಆಗಿತ್ತು ಆವಾಗ, ನಾನು ಮೇಕಪ್ ಕಲಿಬೇಕು ಅಂತ. ಸೊ ಅದನ್ನು ನಾನು ಫುಲ್ಫಿಲ್ ಮಾಡಬೇಕು, ಅಟ್ಲೀಸ್ಟ್ ನನ್ನ ನಾಲೆಜ್ಗೆ ಬೇಸಿಕ್ಸ್ ತಿಳ್ಕೋಬೇಕು ಅಂದ್ಬಿಟ್ಟು ನಾನು ಕಲ್ತಿದ್ದು. ಆ್ಯಂಡ್ ಲಿಟ್ರಲಿ ಸ್ಟಾರ್ಟಿಂಗಲ್ಲಿ ಎಷ್ಟೋ ಥರ ಫೇಸ್ ಮಾಡಿದ್ದೀನಿ. ಆ್ಯಂಡ್ ನಾನೇನು ಕಂಪ್ಲೀಟ್ ನಾನು ಇದನ್ನೇ ಪ್ರೊಫೆಷ್ನಲಾಗಿ ತೊಗೊಂಡು ಯಾವಾಗಲೂ ನಾನು ಇದೇ ಕೆಲಸ ಮಾಡ್ತಿಲ್ಲ. ಬಿಕಾಸ್ ನನ್ನದೇ ಅಂತ ಬೇರೆ ಒಂದು 2 ಪ್ರೊಫೆಷ್ನಲ್ಸ್ ಇದೆ ಇಂಪಾರ್ಟೆಂಟ್. ಇದೇ ರೀತಿ ಇದು ಕೂಡ ಇಂಪಾರ್ಟೆಂಟೇ, ಬಟ್ ನಾನು ಇದ್ರ ಕಡೆ ತುಂಬ ಫೋಕಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೆ ನನ್ನದೇ ಆದಂಥ ಅಮೆಝಾನ್ದು ಕೆಲಸ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಸ್ಮಾಲ್ ಇನ್ಫ್ಲೂಯೆನ್ಸರ್ ಕೂಡ, ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡು, ನನ್ನ ಪುಟಾಣಿ 2 ಮಕ್ಕಳು, ನನ್ನ ಮನೆ ಮೇಂಟೆನೆನ್ಸು ಎಲ್ಲ ನನ್ನದೇ ಜವಾಬ್ದಾರಿ ಆಗೋರೋದ್ರಿಂದ, ನಾನು ಇದ್ರ ಮೇಲೆಲ್ಲ ಫೋಕಸ್ ಮಾಡಿರೋದ್ರಿಂದ ನನಗೆ ಕಂಪ್ಲೀಟ್ ಮೇಕಪ್ಪನ್ನು ನಾನು ಅದ್ರ ಮೇಲೇ ಫೋಕಸ್ ಮಾಡಿ, ನಾನು ಅದಕ್ಕೆ ಅಂತಲೇ ಮಾರ್ಕೆಟಿಂಗ್ ಎಲ್ಲ ಮಾಡಲಿಲ್ಲ. ಹತ್ತಿರದವ್ರದ್ದು ಗೊತ್ತಿರೋರ್ದು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಟ್ವೈಸ್ ಆದರೂ ಖಂಡಿತವಾಗ್ಲೂ ನನಗೆ ತುಂಬ ಬೇಕಾದವ್ರದ್ದಾದರೆ ನನಗೆ ಓಕೆ ಅನಿಸಿದ್ರೆ ನಾನು ಹೋಗ್ತೀನಿ. ಸೊ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಬ್ರದರ್ ಆಗಿರೋದ್ರಿಂದ
ಸೊ ನಾನು ಅವತ್ತಿನ ದಿನ ಮೇಕಪ್ಗೆ ಅಂತ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡಿಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಲಿಟ್ರಲಿ ಈ ಮೇಕಪ್ ಅಂತ ಬಂದರೆ ಸ್ಟಾರ್ಟಿಂಗಲ್ಲಿ ತುಂಬಾ ಫೇಸ್ ಮಾಡಿದ್ದೀನಿ. ಬಟ್ ಅದೆಲ್ಲ ಅನುಭವಕ್ಕೆ ಬಂದ ಮೇಲೇ ಒಳ್ಳೆ ಪಾಠಗಳು ಕಲ್ತಿದ್ದೀನಿ. ಒಂದೆರಡು ಮಾತುಗಳು ಬಂದು ಹೋಗಿದ್ರು, ಅದರಿಂದ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನನ್ನು ನಾನು ತುಂಬಾ ಚೇಂಜ್ ಮಾಡ್ಕೊಂಡಿದ್ದೀನಿ. ನನ್ನ ಸ್ಕಿಲ್ಸ್ನ ಪ್ರತಿಯೊಂದು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ನೋ ಹೌ ಮಚ್ ನಾನು ಅದ್ರ ಬಗ್ಗೆ ಫೋಕಸ್ಡ್ ಆಗಿ ಎಷ್ಟು ಚೆಂದ ಈಗ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ವರ್ಕ್. ಆ್ಯಂಡ್ ಮತ್ತು ಒಂದು ಸ್ವಲ್ಪ ಎಳ್ನೀರು ತರಿಸಿದ್ದೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ನೆನೆಸಿದ್ದೆ. ನೋಡಿ ಲೆಫ್ಟಲ್ಲಿ ಕಾಣಿಸ್ತಿದೆ. ಡ್ರೈ ಫ್ರೂಟ್ಸ್ ಒಂಚೂರು ನೆನೆಸಿದ್ದೆ, ಒಂಚೂರು ಎಳ್ನೀರಲ್ಲಿ ಔಟ್ಫಿಟ್ ಕೂಡ ಇದೆ. ಅಲ್ಲೇ ಪಾಪ ರಿವೀಲ್ ಮಾಡ್ತೀನಿ, ಇಲ್ಲ ನೋಡ್ಸೋದು ಬೇಡ. ಆಫ್ ಮಾಡಿ ಔಟ್ಫಿಟ್ ನಾನೇ ತೊಗೊಂಡು ಹೋಗ್ತಾ ಇರೋಂಥದ್ದು. ನನಗೆಲ್ಲ ಜವಾಬ್ದಾರಿ ನನಗೆ ಒಪ್ಪಿಸಲಾಗಿದೆ. ತೊಗೊಂಡೋಗೋಣ, ಲೆಟ್ಸ್ ಗೋ. ಮತ್ತು ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಆಚೆ ಮಾಡೋಣ ಅಂದ್ಬಿಟ್ಟು ಅವತ್ತು ಅಕ್ಷಯ ತೃತೀಯ ಇದ್ದಿದ್ದರಿಂದ ನಾನು ಪೂಜೆ ಕಡೆನೇ ಫೋಕಸ್ ಮಾಡಿದ್ರಿಂದ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಸರಿ, ಮಕ್ಕಳು ಯಾರೂ ಇರಲಿಲ್ಲ, ಮಮ್ಮಿ ಮನೇಲಿದ್ದರು. ಸೊ ಹಂಗಾಗಿ ಎಲ್ಲನೂ ನಾನೇ ಮನೇಲಿ ಮಾಡಿಕೊಂಡು ಮನೆಯಲ್ಲೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಆಚೆ ಮಾಡೋಣ ಅಂದ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಔಟ್ಫಿಟ್ ಕೂಡ ನಾನೇ ರೆಂಟಿಗೆ ತಂದಿದ್ದೆ. ಔಟ್ಫಿಟ್, ಜ್ಯುವೆಲರಿ ಎಲ್ಲನೂ ನನಗೆ ಒಪ್ಪಿಸಿದ್ರು. ಸೊ ಎಲ್ಲದನ್ನು ತೊಗೊಂಡು ಪ್ಯಾಕ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಜ್ಯುವೆಲರಿ ಮತ್ತು ಔಟ್ಫಿಟ್ ಎಲ್ಲ ನನಗೆ ಒಪ್ಪಿಸಿದ್ರು ಅಂತ ಹೇಳಿದೆ ಅಲ್ವಾ. ಔಟ್ಫಿಟ್ಟನ್ನು ಬಂದು ಟ್ರಯಲ್ ಮಾಡಿ ಹೋಗಿದ್ರು. ಜ್ಯುವೆಲರಿ ಪರವಾಗಿಲ್ಲ ನೋಡ್ಕೊಂಡು ತನ್ನಿ ಅಂತ ಹೇಳಿದರು. ನಾನು ಡ್ರೆಸ್ ಎಲ್ಲ ತುಂಬ ದೊಡ್ಡದಾಗೆ ಗ್ರ್ಯಾಂಡಾಗಿತ್ತು. ಸಿಂಪಲ್ ಜ್ಯುವೆಲರಿನ ಕೂಡ ಸೆಲೆಕ್ಟ್ ಮಾಡಿದ್ದೆ. ಐ ಹೋಪ್ ದೇ ಲೈಕ್ ಇಟ್. ನಮಸ್ಕಾರ, ಶುಭೋದಯ. ಬಿಸಿಲು ಬಂತು, ವಿಂಡೋ ಕ್ಲೋಸ್ ಮಾಡಿದ್ರು ನಮ್ಮ ಯಜಮಾನ್ರು, ಬುಡ್ರಮೂತಿ ಯಜಮಾನ್ರು. ನೋಡಿ ಬುಡ್ರಮೂತಿ ನೋಡಿ ಹೆಂಗಿಟ್ಟಿದ್ದಾರೆ. ಲುಕ್ ಅಟ್ ದಟ್. ಏನು ಮಾಡೋದ, ಬುಡ್ರಮೂತಿನೇ ನಂಗೆ ಇಷ್ಟನೇ. ATM ಕಾರ್ಡ್ ನಿಯತ್ತೈತೆ ನಂದು. ಹಾಂ, ಎಲ್ಲಿದೆ? ಬ್ಯಾಗಲ್ಲಿದೆ. ಮನೆ ಎತ್ಕೊಂಡು ಹೋಗಿದ್ನಲ್ಲ, ಕೊಡು. ಅದ್ರಿಗೆ ಎಮರ್ಜೆನ್ಸಿಗೆ ಏನಾದ್ರು ಬೇಕಾದ್ರೆ ನಾನು ಮರ್ತಿರ್ತೋದ್ರೆ ಕೊಡ್ತೀನಿ ಆಮೇಲೆ. ಆ ಬ್ಯಾಗಲ್ಲಿದೆ. ಬಿಸಿಲು ನನ್ನ ಮೇಲೆ ಬೀಳ್ಬೇಕು, ನಂಗೆ ಇಷ್ಟ ಗೊತ್ತಾ. ಇವಾಗ ಬಿತ್ತು. ಏನು ಬಿತ್ತು? ಬಿಸಿಲು. ಆ್ಯಂಡ್ ಇನ್ನೇನು ಸಮಾಚಾರ ಅಂದರೆ, ಇಟ್ ವಾಸ್ ವೆರಿ ಲಾಂಗ್ ಡೇ. ನಾನು ಅವತ್ತು ಮೇಕಪ್ ಮುಗಿಸಿ ಮತ್ತೆ ಬ್ಯಾಂಗ್ಳೂರಿಗೆ ಬರಲೇಬೇಕು. ಬಿಕಾಸ್ ಅವತ್ತು ನಾನೊಂದು ಕ್ಲೈಂಟ್ ಮೀಟ್ ಮಾಡಬೇಕಿತ್ತು, ಒಂದು ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಸೊ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀನಿ. ಮತ್ತು ನಾನು ಫಂಕ್ಷನ್ಗೂ ಅಟೆಂಡ್ ಮಾಡಲೇಬೇಕಿತ್ತು. ಬಿಕಾಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಫಂಕ್ಷನ್ಗೂ ಅಟೆಂಡ್ ಮಾಡಬೇಕಿತ್ತು. ಮೇಕಪ್ ಮುಗಿಸ್ಕೊಂಡು ಫಂಕ್ಷನ್ಗೂ ಅಟೆಂಡ್ ಮಾಡೋಣ ಅಂದ್ಬಿಟ್ಟು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ಸುಮ್ಮನೆ ನಾನೇನು ರೆಡಿ ಆಗಿರಲಿಲ್ಲ. ಕಾರಲ್ಲಿ ಕ್ವಿಕ್ಕಾಗಿ ರೆಡಿ ಆಗೋಣ ಅಂದ್ಬಿಟ್ಟು ಬ್ಯಾಗೆಲ್ಲ ಡಂಪ್ ಮಾಡ್ಕೊಂಡಿದ್ದೆ ಲೈಟಾಗೆ. ಆ್ಯಂಡ್ ಸಿಂಪಲ್ಲಾಗಿ ಕಾರಲ್ಲೇ ಕೂಡ ರೆಡಿ ಆಗಿಬಿಟ್ಟೆ. ಏನು ಹೆವಿ ಮೇಕಪ್ ಏನು ಮಾಡ್ಕೊಂಡಿಲ್ಲ, ನಾರ್ಮಲಾಗೆ ಜಡೆ ಕೂಡ ಹಾಕ್ಕೊಂಡು ಸಿಂಪಲಾಗಿ ರೆಡಿ ಆದೆ. ಆ್ಯಂಡ್ ಮತ್ತೆ ಹೋಗಿ ಮೇಕಪ್ ಎಲ್ಲ ಮುಗಿಸ್ದೆ. ಆ್ಯಂಡ್ ನೋಡಿ, ಸಿಂಪಲ್, ನನಗೆ ತುಂಬ ನ್ಯಾಚುರಲ್ ಆಗಿ ಮೇಕಪ್ ಬೇಕಿತ್ತು. ಅವರು ಕೂಡ ಅಷ್ಟೇ ಹೆವಿ ಮೇಕಪ್ ಬೇಡ, ನಾರ್ಮಲ್ ಆಗಿರಲಿ ಅಂತ ಹೇಳಿದರು. ನಾನು ಅಷ್ಟೇ ಅವರ ಐಸ್ ಆಗಿರ್ಬೋದು, ಅವರ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋ ಥರ ನ್ಯಾಚುರಲ್ ಆಗಿ ಔಟ್ಫಿಟ್ಗೆ ಯಾವ ಥರ ಬೇಕೋ ಆ ಥರ ಲೈಟ್ ಮೇಕಪ್ ಮಾಡಿದ್ವಿ. ಅಣ್ಣಗೂ ಅಷ್ಟೇ ಲೈಟ್ ಮೇಕಪ್ ಮಾಡಿದ್ದೆ. ಆ್ಯಂಡ್ ಆಲ್ ಕಮ್ಸ್ ವೆರಿ ಗುಡ್. ಮತ್ತು ಊರಿಗೂ ಕೂಡ ಹೋಗಲಿಲ್ಲ. ಮತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್. ನಾವು ಬೆಳಗ್ಗೆ ಹೋದ್ವಾ ಮದುವೆಗೆ ಮೇಕಪ್ಗೆ ಅಂತ. ಮೇಕಪ್ ಮುಗಿಸ್ಕೊಂಡು ಮದುವೆ ಅಟೆಂಡ್ ಮಾಡಿ ನಾನು ಊರಿಗೂ ಕೂಡ ಹೋಗಲಿಲ್ಲ. ಮತ್ತೆ ಬೆಂಗಳೂರು ಬಂದು ಒಂದು ಕ್ಲೈಂಟ್ದೊಂದು ಪ್ರಾಡಕ್ಟ್ಸ್ ಎಲ್ಲ ಕೊಡಬೇಕಿತ್ತು. ಅವ್ರ ಮನೆಗೆ ಹೋಗಿ ಆ ಪ್ರಾಡಕ್ಟ್ಸ್ ಎಲ್ಲ ಹೆಂಗಿದೆ, ಕರೆಕ್ಟಾಗೆಲ್ಲ ಬಂದಿದೆಯಾ ಎಲ್ಲ ಚೆಕ್ ಮಾಡಿ ಅವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಇವಾಗ ಸಂಜೆ ಮನೆಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಮದುವೆಯಿಂದ ನಮ್ಮ ಮಮ್ಮಿ ಮನೆಗೆ ಕೂಡ ಹೋಗಲಿಲ್ಲ. ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ ಬಂದು ಇರೋವಂತಹ ಎಲ್ಲ ಕೆಲಸಗಳನ್ನೂ ಮುಗಿಸಿ ಮತ್ತೆ ಊರಿಗೆ ಹೋಗ್ತಿದ್ದೀವಿ. ಬಿಕಾಸ್ ಮಕ್ಕಳು ಅಲ್ಲೇ ಇದ್ದರು. ನಾನು ಕೂಡ ಅಷ್ಟೇ ಊರಲ್ಲಿದ್ದು ತುಂಬ ದಿನ ಆಗಿತ್ತು, ಇರೋಣ ಅಂದ್ಬಿಟ್ಟು ಮತ್ತೆ ಊರಿಗೆ ಹೋದೆ. ನಾವು ಸಂಜೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗಿಬಿಟ್ಟಿತ್ತು. ಆ್ಯಂಡ್ ಸೂರ್ಯ ಮುಳುಗೋ ಅಂಥ ಸಮಯದಲ್ಲಿ ಊರಿಗೆ ಹೋಗಿದ್ದು. ಯಾರಿಚಿಟ್ಟು ಅವರು ಮಮ್ಮಿ ಮನೆ. ನನ್ನ ಮಕ್ಕಳು ಈಗ ಆಯ್ ಮಾಡ್ಬೋದು. ಚೆನ್ನಾಗಿದ್ದೀರಾ? ಟಕ್ಕ 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 ಚಾರು. ಏನು ಚಾರು, ಎಲ್ಲಿದ್ಯಾ ಚಾರು ನೀನು? ಅಮ್ಮಮ್ಮ ಊರಲ್ಲಿದ್ಯಾ? ಎಷ್ಟು ಹಸು ಇದೆ ಅಮ್ಮಮ್ಮ ಮನೇಲಿ?
ಹ್ಞೂ ಇವತ್ತು ಬಂದಿದ್ದೀನಲ್ಲ ನೋಡ ಹತ್ರ ಹೋಗ್ಬಿಡಿ. ಹಸು ಅಂದ್ರೆ ಇಷ್ಟ ಚಾರು? ಈ ಹಸು ಅಂದ್ರೆ ಇಷ್ಟನಾ ಆ ಹಸು ಅಂದ್ರೆ ಇಷ್ಟನಾ? ಮುದ್ದು ನಿಂಗೆ ಯಾವ ಹಸು ಇಷ್ಟ? ನನ್ನ ಮಕ್ಕಳಿಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಅವ್ರ ಅಮ್ಮಮ್ಮ ಮನೆ. ಅಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಮಮ್ಮಿ ಕೂಡ ಏನೋ ಹಾಲು ಕರಿಯೋಕ್ಕನೋ ಮೇಲೆ ಹೋಗಿದ್ರು. ಮಕ್ಕಳೆಲ್ಲ ಕೆಳಗಡೆನೆ ಆಟ ಆಡ್ತಾ ಇದ್ರು. ನಾನು ಕುತ್ಕೊಂಡು ವೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ, ಬರ್ತಾರೆ ಬರ್ತಾರೆ ಅಂದ್ಬಿಟ್ಟು. ಆ್ಯಂಡ್ ಆ ವೈಬೇ ನೆಕ್ಸ್ಟ್ ಲೆವೆಲ್. ಇಲ್ಲಿ ಬೆಂಗಳೂರಲ್ಲಿ ಇದ್ದು ಊರಿಗೆ ಹೋದಾಗ ಆ ಫೀಲಿಂಗೇ ನೆಕ್ಸ್ಟ್ ಲೆವೆಲ್ಲು, ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಆ್ಯಂಡ್ ಮತ್ತೆ ನಮ್ಮ ಮಮ್ಮಿನೂ ಕೂಡ ಬಂದರು. ಬಂದ ಮೇಲೆ ಒಂದು ಸ್ವಲ್ಪ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತು ನಮ್ಮ ಹಸ್ಬೆಂಡು ಕೂಡ ಸೈಟ್ ಹತ್ರ ಎಲ್ಲ ಹೋಗ್ಬೇಕಿತ್ತು, ಎಲ್ಲ ನೋಡಿಕೊಂಡು ಮತ್ತೆ ಬಂದರು. ಬಂದ ಮೇಲೆ ಸ್ವಲ್ಪ ಡಿನ್ನರ್ ಕೂಡ ರೆಡಿ ಮಾಡೋದು. ನಾರ್ಮಲ್ ಆಗಿ ಅವತ್ತು ವೆಜ್ ಎಲ್ಲ ನಾನ್ ವೆಜ್ ಎಲ್ಲ ತಿನ್ನೋಂಗಿರಲಿಲ್ಲ, ಅಕ್ಷಯ ತೃತೀಯ ಇತ್ತು. ಸೊ ನಾರ್ಮಲಾಗಿ ವೆಜ್ಜೇ ಎಲ್ಲ ರೆಡಿ ಮಾಡಿದ್ರು. ಒಂದು ಸಿಕ್ಕಾಪಟ್ಟೆ ಶಕೆ, ಬಿಸಿ ಅಂದರೆ ಬಿಸಿ, ಒಳಗಡೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಆಚೆ ಕಡೆನೇ ಚಾಪೆ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ. ತಣ್ಣಗಿತ್ತಲ್ಲ, ಸೊ ಹಂಗಾಗಿ ಆಚೆ ಕಡೆನೇ ಕುತ್ಕೊಂಡು ಊಟ ಮಾಡಿ, ಊಟ ಎಲ್ಲ ಮುಗಿಸಿ ಆಚೆ ಕಡೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಎಲ್ಲ ಮಾಡಿಕೊಂಡು ಮತ್ತು ಅಷ್ಟರಲ್ಲಿ ನಮ್ಮ ಪಪ್ಪನೂ ಬಂದರು. ಆ್ಯಂಡ್ ನಮ್ಮ ಪಪ್ಪ ಅಂಗಡಿ ಎಲ್ಲ ಇರುತ್ತೆ ಅಲ್ವಾ, ಆಲ್ಮೋಸ್ಟ್ ಒಂದು 9:30 10ಗೆ ಬರ್ತಾರೆ. ಬಂದ ಮೇಲೆ ಅವರು ಎಲ್ಲ ಊಟ ಮಾಡಿ ಮತ್ತು ಮಲ್ಕೊಂಡ್ವಿ. ಆ್ಯಂಡ್ ಮಕ್ಕಳಿಗೆ ಒಂಥರ ತಾತ ಅಜ್ಜಿ ಜೊತೆ ಇರೋ ಸಿಕ್ಕಾಪಟ್ಟೆ ಇಷ್ಟ. ಸೊ ನಮ್ಮ ಪಪ್ಪ ಮಕ್ಕಳು ನೋಡಿಕೊಂಡು ಆ ಖುಷಿ ಪಡೋದು, ಅದನ್ನು ನೋಡೋದೇ ಒಂಥರ ಚೆಂದ. ಎಲ್ಲ ಮುಗಿಸ್ಕೊಂಡು ನಾನು ಟೆರೆಸ್ ಮೇಲೆ ಹೋಗಿ ಮಲ್ಕೊಳ್ಳೋಣ, ಮಾಡಿ ಮೇಲೆ ಹೋಗಿ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಮತ್ತು ಆಯಿತು ಅಂದ್ಬಿಟ್ಟು ಅವತ್ತು ಮಳೆನೇ ಒಂಥರ ಮೋಡ ಎಲ್ಲ ಮುಚ್ಕೊಂಡಿರೋ ಥರ ಇತ್ತು. ಸರಿ ಅಂದ್ಬಿಟ್ಟು ಮೇಲೇನು ಹೋಗಿ ಮಲಗಲಿಲ್ಲ, ಮನೆಯಲ್ಲೇ ಮಲ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಮೇಲೆ ಮಲ್ಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಬಂದಾಗ ಸುಮ್ಮನೆ ಆಗಿಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಕ್ಕಳು ಬೆಳಗ್ಗೆ ಎದ್ದು ಅವ್ರ ತಾತ ಹತ್ರ ಹೋಗಿ ಬಲೂನ್ಸ್ ಎಲ್ಲ ಇಸ್ಕೊಂಡು ಬಂದು, ಅವ್ರ ದೊಡ್ಡ ತಾತ ಹತ್ರ ಎಲ್ಲ ಬಲೂನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಸ್ವಲ್ಪ ಎದ್ದು ಬಂದು ಆಚೆ ಕಡೆ ಕರು ಎಲ್ಲ ಕಟ್ಟಾಕಿದ್ರು. ನನ್ನ ಮಗಳು, ಅವಳಿಗೆ ಇಷ್ಟ, ಚಿಕ್ಕವಳಿಗೆ ಜಾಸ್ತಿ ಇಷ್ಟ ಈ ಕರು, ಹಸು, ಮೇಕೆ, ಈ ಕೋಳಿಗಳು ಅಂದರೆ ತುಂಬ ಇಷ್ಟ ಅವಳು. ಬಟ್ ಭಯ ಬೀಳ್ತಾಳೆ, ತುಂಬ ಹೆದರ್ತಾಳೆ. ಅದಕ್ಕೆ ಏನು ಮಾಡಲ್ಲ ಅಂದ್ಬಿಟ್ಟು ಅಲ್ಲೇ ನಮ್ಮ ಮಮ್ಮಿ ಮೇವು ಕಿತ್ಕೊಂಬಂದು ಕೊಟ್ಟರು. ಹಾಕು, ಮೇವು ತಿನ್ನೋಕ್ಕೋಸ್ಕರ ಅದು ಹತ್ರ ಬರುತ್ತೆ ಅಂತ. ಸೊ ಹಿಂಗೆ ಆಟ ಆಡಿಸ್ಕೊಂಡಿದ್ವಿ. ಆ್ಯಂಡ್ ನನಗೆ ಅವಾಗ್ಲಿಂದನೂ ಹಸುಗಳು ಅಂದರೆ ಎಲ್ಲ ಇಷ್ಟ. ಬಟ್ ನಾನು ಅವಾಗ ಎಕ್ಸ್ಪೀರಿಯನ್ಸ್ ನಾನು ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಮನೇಲಿ ಹಸು ಇದ್ದರು ಅವಾಗ ನಾವು ಊರಲ್ಲಿದ್ದಾಗ. ಈ ಸಿಟಿಗೆ ಬಂದಾದಮೇಲೆ ನಮ್ಗೆ ಆ ಫೀಲ್ ಎಲ್ಲ ಮಿಸ್ ಮಾಡ್ಕೊಳ್ತೀವಲ್ವಾ. ಇವಾಗ ಹೋದಾಗ ಒಂಥರ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ. ಒಂಥರ ಅದ್ರ ಜೊತೆ ಕರು ಜೊತೆ ಎಲ್ಲ ಮೇವು ತಿನ್ನಿಸ್ಕೊಂಡು ಆಟ ಆಡಿಕೊಂಡು ಆ ಮಕ್ಕಳು ಖುಷಿ ಪಡೋದನ್ನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ಆ್ಯಂಡ್ ಅಲ್ಲೇ ನಮ್ಮ ದೊಡ್ಡಪ್ಪ ನಾವು ಎಷ್ಟೊತ್ತು ಆಚೆ ಕಡೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಆ ಕರು ನೋಡ್ತಿದ್ವು. ಅಷ್ಟೊತ್ತು ನಮ್ಮ ದೊಡ್ಡಪ್ಪ ಅಲ್ಲೇ ಇದ್ದರು. ಎಷ್ಟು ಖುಷಿ ಪಟ್ಟರು, ಎಷ್ಟು ಖುಷಿಯಾಗಿ ಮಾತಾಡಿದ್ರು. ಅವ್ರು ಮಾತಾಡಿರೋ ಒಂದೊಂದು ಮಾತು ನನಗೆ ಸ್ಟಿಲ್ ಕಣ್ಣಲ್ಲಿದೆ. ಅದೊಂಥರ ಕಿವಿಯಲ್ಲಿ ಮರ್ತೋಗೋಕ್ಕೆ ಆಗಲ್ಲ, ಆ ಥರ ಮಾತಾಡಿದಂಥದ್ದು. ಆ್ಯಂಡ್ ಅವ್ರ ಪ್ಲೇಸ್ನ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಟೀ ಮಾಡಿದರು ಮಮ್ಮಿ, ನಾನು ಟೀ ಕುಡಿತಾ ಇದ್ದೆ. ಟೀ ಎತ್ಕೊಂಡು ಹೋಗಿ ಕೊಟ್ಟೆ, ಬೇಡ ಅಂದರು. ಮತ್ತು ಕೊಡು ಹೋಗ್ಲಿ, ನೀನು ಕೇಳಿದಲ್ಲ ಅಂದ್ಬಿಟ್ಟು ಇಸ್ಕೊಂಡು ಕುಡಿದ್ರು. ಅದೆಲ್ಲ ನೆನಪಾಗತ್ತೆ. ಆ್ಯಂಡ್ ಒಂಥರ ಖುಷಿನೂ ಕೊಡುತ್ತೆ. ಆ್ಯಂಡ್ ಎಲ್ಲ ಹೋಗ್ಲಿ, ಒಂಥರ ಪಾಸಿಟಿವ್ ಆಗು ಥಿಂಕ್ ಮಾಡಬೇಕು. ಒಂಥರ ನೆನೆಸ್ಕೊಂಡಾಗ ಬೇಜಾರು ಆಗುತ್ತೆ. ಆ್ಯಂಡ್ ದಟ್ಸ್ ಓಕೆ, ಎಲ್ಲದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗಲೇಬೇಕು. ಈ ಕರುಗ ನಾನು ಹೋಗ್ಲ ಇಲ್ಲ, ಸಾಯಂಕಾಲ ಹೋಗೋಣ ಬಿಡು. ಒಂದು ಸ್ವಲ್ಪ ನೆರಳಾದ್ಮೇಲೆ ವಿಡಿಯೋ ಎಲ್ಲ ಮಾಡ್ಬೋದು. ಬಾಬುದಾ ಇಟ್ಕೊಡ್ತೀನಿ. ಹತ್ರ ಬಂದರೆ ಕೊಡ್ತೀನಿ ಅಂತೇಳಿ, ಹತ್ರ ಬಂದರೆ ಕೊಡ್ತೀನಿ ಅಂತೇಳಿ.
ಕಿತ್ತಾಡ್ಬಾರ್ದು. ಕೊಡು ಚಾರು, ಕೊಡು ಚಾರು, ಕೊಡು ಚಾರು. ಅಂದ್ರೆ ಬರಲ್ಲ. ಇಲ್ಲಿ ಬಾ ಪಾಪ. ಏನ್ ಮಾಡ್ತಿದ್ಯಾ ಮುದ್ದು? ಚೇಮ್ ಚೇಮ್ ಮಾಡ್ತಿದ್ಯಾ? ತಲೆ ಬಸ್ತಾ ಇದೆಯಾ? ನಿಕ್ಕಣ ಕಣ ಬಾ. ಆ್ಯಂಡ್ ಮತ್ತು ನಮ್ಮ ಪಪ್ಪ ಬೆಳಗ್ಗೆನೇ ಅಂಗಡಿಗೆ ಹೋಗ್ತಾರೆ. ಅಂಗಡಿ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಟೈಮ್ಗೆ ಮನೆಗೆ ಬರ್ತಾರೆ. ಎಲ್ಲ ನಾನ್ ವೆಜ್ ಎಲ್ಲ ತಂದಿದ್ರು, ಮಟನ್ನು, ಫಿಶ್ಶು ಎಲ್ಲ ನಮ್ಮ ಮಮ್ಮಿ ರೆಡಿ ಮಾಡ್ತಾಯಿದ್ರು. ನಾನೊಂದು ಸ್ವಲ್ಪ ಹೊತ್ತು ನಮ್ಮ ಅಪ್ಪ ಜೊತೆ ಕುತ್ಕೊಂಡು ಮಾತುಗಳು ಹೇಳ್ಕೊಂಡು ಇದ್ವಿ. ಈಗ ಈ ಪುಟಾಣಿ ಏನೇನೋ ಜೋಕ್ಸ್, ಅವಳು ಇವಾಗ ಚಿಕ್ಕ ಮಗು ಅಲ್ವಾ, ಅವಳನ್ನೊಂದು ಮಾತಾಡೋದು ಒಂಥರ ಚೆನ್ನಾಗಿರುತ್ತೆ. ಅದನ್ನು ನೋಡಿಕೊಂಡು ನಾನು ನಮ್ಮ ಪಪ್ಪ ನಕ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಏನೇ ಆಗಲಿ, ಎಲ್ಲಿ ತೃಪ್ತಿ ಸಿಗುತ್ತೆ ಅಂತ ಕೇಳಿದ್ರೆ ತವ್ರ ಮನೇಲಿ ಮಾತ್ರನೇ. ಅದು ಎಷ್ಟೇ ಇರಲಿ, ಅದು ಎಷ್ಟೇ ಲಕ್ಸುರಿ ಲೈಫ್ ಆಗಿರಲಿ, ಹೆಂಗೇ ತಿನ್ನಲಿ, ಏನೇ ಕುಡಿಲಿ, ಅಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್, ಆ ಖುಷಿ, ಆ ಪ್ರೀತಿ ಎಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಮ್ಮ ಮಮ್ಮಿ ಮಟನ್ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡ್ಕೊಂಡು ಬಂದಿದ್ರು. ಆ್ಯಂಡ್ ಫಿಶ್ಗೂ ಕೂಡ ಎಲ್ಲ ನೆನೆಸಿದ್ರು. ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ಬರ್ತಾರೆ ಅಂದ್ಬಿಟ್ಟು ಅವಾಗ ಮಾಡೋಣ ಅಂತ ಫಿಶ್ ಏನು ಮಾಡಿರಲಿಲ್ಲ. ಆ್ಯಂಡ್ ಮಟನ್ ಸಾಂಬಾರೆಲ್ಲ ಮಾಡಿದರು. ಆ್ಯಂಡ್ ಚೆನ್ನಾಗಿ ಇವಾಗ ಬ್ಯಾಟಿಂಗ್ ಮಾಡೋವಂಥದ್ದು. ಆ್ಯಂಡ್ ಏನೇ ಆಗಲಿ, ನಾನು ಯಾವಾಗಲೂ ನನ್ನ ಕೈಯಾರೆ ಮಾಡಿ ತಿಂದು ನನಗೊಂಥರ ಊರಿಗೆ ಹೋದಾಗ ನಮ್ಮ ಮಮ್ಮಿ ಕೈಯಲ್ಲಿ ಮಾಡಿರೋದು ತಿನ್ನಬೇಕು, ಅದೊಂಥರ ಆಸೆ. ಯಾವಾಗಲೂ ನನ್ನದೇ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್, ನಾವು ಡೈಲಿ ನಾನು ಮಾಡಿರೋದೇ ತಿಂದು ಸಮ್ಟೈಮ್ಸ್ ಯಾವಾಗಲಾದರೂ ಹೋಟ್ಲಿಗೆ ಹೋಗಿ ತಿಂದರೆ ಆ ಡಿಫ್ರೆನ್ಸ್ ಫೀಲಿಂಗ್ ಇರುತ್ತಲ್ಲ, ಇದು ಅದೇ ಥರ. ಮಮ್ಮಿ ಮನೇಲಿ ಓದಿ ತಿಂದಾಗ ಆ ಫೀಲೇ ಒಂಥರ ಮಜಾ, ಚೆನ್ನಾಗಿರುತ್ತೆ. ನಾವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಎಷ್ಟೊಂದು ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಊಟ ಮಾಡಿ ಅಪ್ಪ, ಸ್ವಲ್ಪ ಬೇಡ ತಿಂದು ಬನ್ನಿ. ಕಾಫಿ ಟೀ ಮದುವೆ ಇಟ್ಕೊಂಡು ಮದುವೆ ಕರೆಕ್ಟ್ ಮುದ್ದು. ಇಲ್ಲಿ ತಿಂದಾಗ ಬೇಡ, ಹಂಗೆ ಐತೆ ಮುದ್ದೆ ಹಂಗೆ ಐತೆ. ಬೇಗ ತಿಂತಲೆ ಮತ್ತೆ ತುತ್ತು ಹಾಕ್ಲಿನಾ? ಹಾಕಿದಕ್ಕೆ ಅವ್ಳು ಗಲಾಟೆ ಮಾಡಿದ್ದು. ಹಂಗೆ ತಿಂತ್ಯಾ? ಕಿಸ್ಕಿರಿ ನಾನು ತುತ್ತುಗಳು ಹಾಸ್ಕೊಮ್ಮೆ ಹಂಗೆ ತಿನ್ನೇನಿ. ತಿಂದು ಬೇಡ ಅದ್ಕೊಂಡು ತಿನ್ನು, ತಿನ್ನು, ಮುಟ್ಕೊಂಡು ನೀನೇ ತಿನ್ನು. ಅದ್ಕೊಂಡು ತಿನ್ನು. ನೀನ್ ಬೇಕಾದ್ರೆ ಕೊಡ್ತೀನಿ. ಬೇಗ ತಿನ್ನು. ಹಂಗೆ ಇರ್ಲಿ ಸೌತೆಕಾಯಿ, ಆಮೇಲೆ ತಿನ್ನೋದು ಲಾಸ್ಟ್ ಅಲ್ಲಿ. ಬೇಡ ತಿನ್ನು. ಮುದ್ದೆ ಆಗೋದ್ಮೇಲೆ ಆ ಸೌತೆಕಾಯಿ ತಿನ್ನೋದು. ಹೌದಾ? ನಾನು ಸಿಲಿಂಡರ್ ಹಾಕಿದ್ರೆ ಆದ ಮನೇಲಿ ಮಾಡ್ಕೊಂಡ್ ಬರಲ್ಲ, ಒಲೆಯಲ್ಲೂ ಮಾಡಲ್ಲ, ಹಂಗೆ ಇರ್ಬೇಕಾಗಿರೋದೆ. ಇದಂತೂ ನಿಜಾನೇ. ತಿಂಗಳಿಂದ ಬಡ್ಕೊಂಡು ಹೌದು ಭಾರತ. ಎತ್ಕೊಂಡ್ ಕೊಡ್ತೀನಿ, ನೀರು ಕುಡಿ, ನೀರು ಮತ್ತೆ ಎತ್ಕೊಂಡು ಹೋಗೋದಾಯ್ತಾ? ಹೇಳಿದ್ದಿದ್ರೆ ನೀನ್ ರಾತ್ರಿ ಊರಿಂದ ಎಕ್ಸ್ಟ್ರಾ ಇದೆ. ಇದ್ರು ಬುಕ್ ಮಾಡಿದ್ರು. ಮತ್ತೆ ಬುಕ್ ಆಗೋದು ಯಾವಾಗ? ನಿಮ್ಗೆ ಬರೋದು ಯಾವಾಗ? ಸಡನ್ ಆಗಿ ಹೋಗೋದ್ರಿ, ಏನ್ ಮಾಡ್ತೀಯ? ಮೊಬೈಲ್ ಬರ್ತೋಗೋದು. ಬಿಡು, ಬ್ಯಾಡ್ನ ಏನು ಮಾಡೋಣ. ಬೇಡ ಎಲ್ಲ ಒಳ್ಳೆ ಮಾಡುದು. ಇದೇ ನಿನ್ ಗಟ್ಟಿ. ಆಯ್ತು, ಅದು ಮಾಡ್ಕೊಂಡ ಸುಮ್ಮನೆ ಇರು. ಬಿಡು, ನಿಮ್ಗೆ ಅಷ್ಟು ಮಾತ್ರ ಮಕ್ಕಳ ಹತ್ರ ಮಾತಾಡ್ಬೇಡ, ನೀನ್ ಮಾಡ್ಕೋಬೇಡ. ಅಪ್ಪ ಕೊಡಿಸ್ತಾ ಬಿಡ. ಬೆಳಗ್ಗೆ ದಯಪುರ್ ಮಕ್ಕ ನೋಡ್ಬಿಟ್ರೆ ತಿನ್ನಕ್ಕೂ ಕರ್ವೆ. ಫೋನ್ ಬೇಕಂತ ಕೊಡ್ತಾರೆ. ಆಗೋ
వచ్చినంత ಚಿಂಟಿ ಹೊಡ್ತಿಸಿಸ್ತೊಂಡೆ ಏನಾರ ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡಕ್ಕೆ ನಾವು ನ್ಯಾಯ ಪ್ರಕಾರ ನಾವು ತಿನ್ನಮ್ಮಯ್ಯ. ಊಟ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಮತ್ತು ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಮಕ್ಕಳಿಗೆಲ್ಲ ಸ್ನಾನಗಳು ಮಾಡಿಸ್ಕೊಂಡು ಮತ್ತೆ ನಾವು ರೆಡಿ ಆದ್ವಿ. ನಮ್ಮ ಹಸ್ಬೆಂಡ್ ಕೂಡ ಮಧ್ಯಾಹ್ನ ಊಟದ ಟೈಮಿಗೆ ಬಂದರು. ಮತ್ತು ಫಿಶ್ ಕಬಾಬ್ ಹಾಕಿದ್ರು. ಆ್ಯಂಡ್ ಫಿಶ್ ಕಬಾಬ್ ಅಂತೂ ನಮ್ಮ ಮೋಸ್ಟ್ ಫೇವ್ರೆಟ್. ಸೊ ಫಿಶ್ ಎಲ್ಲ ಬಿಡಿಸ್ಕೊಂಡು ತಿಂದ್ವಿ. ಆ್ಯಂಡ್ ಅವತ್ತಿನ ದಿನ ಚೆನ್ನಾಗಿತ್ತು, ಒಂದು ಮುಳ್ಳು ಜಾಸ್ತಿ ಇರಲಿಲ್ಲ, ಒಂಥರ ಇಷ್ಟಪಟ್ಟು ತಿಂದ್ವಿ. ನಮ್ಮ ಮನೆಯವ್ರಿಗೂ ಇಷ್ಟ. ಆ್ಯಂಡ್ ಬೆಳಗ್ಗೆನೇ ತಂದಿದ್ರು, ನೆನೆಸಿಟ್ಬಿಟ್ಟಿದ್ರು. ಮಧ್ಯಾಹ್ನ ಕಬಾಬ್ ಹಾಕ್ಕೊಂಡು ತಿಂದ್ವಿ. ಆ್ಯಂಡ್ ಮತ್ತೆ ಈಗ ನಮ್ಮ ಮಮ್ಮಿಗೊಂದು ಸಣ್ಣ ಸರ್ಪ್ರೈಸ್. ನಾನೀಗ ನಮ್ಮ ಮಮ್ಮಿ ಮನೇಲಿದ್ದೀನಿ, ನಮ್ಮ ತವ್ರ ಮನೇಲಿ. ಆ್ಯಂಡ್ ನಾನಿವತ್ತು ಒಂದು ಸಣ್ಣ ಸರ್ಪ್ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಅಂದರೆ ನಮ್ಮ ಮಮ್ಮಿ ಫೋನು ಹಾಳಾಗಿ ಒಂದು ವಾರ ಆಗಿದೆ. ಚಿಕ್ಕದೊಂದು ಕೀಪ್ಯಾಡ್ ಫೋನ್ ಇಟ್ಕೊಂಡು ಕಾಲ ಹಾಕ್ತಾಯಿದ್ದಾರೆ. ಆ್ಯಂಡ್ ಲಿಟ್ರಲಿ ನಮ್ಮ ಮಮ್ಮಿ ಜೊತೆ ನಾನು ಸಿಕ್ಕಾಪಟ್ಟೆ ಜಗಳ ಮಾಡಿದ್ದೀನಿ. ಈ ಪ್ರಪಂಚದಲ್ಲಿ ಯಾರ ಮೇಲಾದರೂ ಜಾಸ್ತಿ ಜಗಳ ಮಾಡಿದ್ದೀನಿ ಅಂದರೆ ಅದು ನಮ್ಮ ಮಮ್ಮಿ ಒಬ್ಬರೇ. ಸೊ ಸಿಕ್ಕಾಪಟ್ಟೆ ಜಗಳ ಮಾಡ್ತಾಯಿರ್ತೀನಿ, ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ. ಬಟ್ ಎಷ್ಟೇ ಜಗಳ ಮಾಡಿದ್ರು ಅದು ತಾಯಿ ಅಲ್ವಾ, ಆ ಕರಳು ಅನ್ನೋದು, ಆ ಪ್ರೀತಿ, ಅಮ್ಮನ ಮೇಲೆ ಆ ಪ್ರೀತಿ, ನಮ್ಮ ಮೇಲೆ ನೋಡ್ಸಿರೋವಂಥ ಆ ಕಾಳಜಿ ಎಲ್ಲ ನನಗೂ ನೆನಪಿರುತ್ತಲ್ಲ. ನನಗೂ ನಮ್ಮಮ್ಮ ಅಂದರೆ ತುಂಬಾ ಇಷ್ಟ. ಸೊ ಅವ್ರಿಗೊಂದು ಸಣ್ಣ ಸರ್ಪ್ರೈಸ್ ನನ್ನ ಕಡೆಯಿಂದ ಒಂದು ಫೋನ್ ತೊಗೊಂಡು ಬಂದಿದ್ದೀನಿ ಇವತ್ತು ಗಿಫ್ಟ್ ಮಾಡೋಣ ಅಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಫೋನ್ ತೊಗೊಳ್ತೀನಿ ಅಂತ ಇದ್ದರು. ಬಟ್ ನಾನು ತೊಗೋಬೇಡ, ನನ್ನ ಹತ್ರ ಒಂದು ಹಳೇದಿದೆ, ತಂದ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೊಸ ಫೋನೇ ತಂದಿದ್ದೀನಿ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಮೇ ಬಿ ಅವ್ರಿಗೆ ಎಕ್ಸ್ಪ್ರೆಸ್ ಎಲ್ಲ ಮಾಡ್ಕೊಳ್ಳೋದು ಬರಲ್ಲ, ಬಟ್ ಖುಷಿ ಅಂತೂ ಪಡ್ತಾರೆ. ಬಿಕಾಸ್ ಅವ್ರಿಗೆ ಮನೆ, ತೋಟ, ಹಸು ಎಲ್ಲ ಜವಾಬ್ದಾರಿಗಳಲ್ಲಿ ಅವ್ರಿಗೆ ಒಂದು ಪೀಸ್ ಆಫ್ ಟೈಮ್ ಅಂತ ಅಂದರೆ ಮೊಬೈಲ್ ನೋಡೋದು. ಆ್ಯಂಡ್ ಆ ಮೊಬೈಲಲ್ಲಿ ತುಂಬ ನನ್ನ ವ್ಲಾಗ್ಸನ್ನ ನೋಡ್ತಾರೆ. ಒಂದು ಮಿಸ್ ಮಾಡ್ದಿರ ನನ್ನ ವ್ಲಾಗ್ಸನ್ನ ನೋಡ್ತಾರೆ. ಆ್ಯಂಡ್ ಅವ್ರಿಗೆ ನನ್ನ ವ್ಲಾಗ್ಸಿಗೆ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಮಕ್ಕಳು ನೋಡಿಲ್ಲ, ವ್ಲಾಗ್ ನೋಡಿಲ್ಲ ಅಂತ ಇದ್ದರು. ಆ್ಯಂಡ್ ಲೆಟ್ಸಿ, ಬನ್ನಿ ಮೊಬೈಲ್ ಕೊಟ್ಟು ಅವರ ರಿಯಾಕ್ಷನ್ ನೋಡೋಣ. ಲೆಟ್ಸ್ ಗೋ. ಹಾಂ ಮಮ್ಮಿ ಒಂದು ನಿಮಿಷ ಬಾ ಇಲ್ಲಿ. నిత్యం నాపై ఉండాలిలా ಆ್ಯಂಡ್ ಅಷ್ಟೇ, ಸರ್ಪ್ರೈಸ್ ಕೊಟ್ಟೆ. ಹೇಳಿದ್ನಲ್ಲ, ಅವ್ರಿಗೆ ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಬರಲ್ಲ, ಬಟ್ ಖಂಡಿತವಾಗ್ಲೂ ಖುಷಿ ಇರುತ್ತೆ. ನನ್ನ ಮಗಳು ಒಂದು ಸಣ್ಣದಾಗಲಿ ಏನೋ ಒಂಚೂರು ಮಾಡಿದ್ಲಪ್ಪ ಅನ್ನೋ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತವಾಗ್ಲೂ ಅವ್ರ ಮುಖದಲ್ಲಿ ಕಾಣಿಸ್ತು. ಅಷ್ಟೇ ಸಾಕು ನನಗೆ. ಆ್ಯಂಡ್ ಮತ್ತು ಕಾರಲ್ಲಿ ಬರುವಾಗ ಮಗು ಮಲ್ಕೊಂಡಿದ್ಲು, ಚಾರು ತೊಡೆ ಮೇಲೆ ಮಲಗಿಸ್ಕೊಂಡಿದ್ಲು. ಅದನ್ನು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಆ್ಯಂಡ್ ಮತ್ತು ಮಕ್ಕಳಿಗೆ ಸೈಕಲ್ ಬೇಕಿತ್ತು. ಚಾರುಗೆ ತಂದಿದ್ದೆ ಒಂದು 2 ವರ್ಷದಿಂದೆ. ಅದು ತುಂಬ ಪುಟ್ಟದಾಗ್ಬಿಟ್ಟು ಅದೊಂದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ಸರಿ, ಇಬ್ಬರು ಕಿತ್ತಾಡ್ತಾಯಿದ್ರು ಒಂದೇ ಸೈಕಲ್ಗೆ, ಯಾವಾಗಲೂ ಜಗಳ. ಈಗ ಅವ್ರಿಗೆ ಆಡೋಕ್ಕೆ ಬೇರೆ ಚೆನ್ನಾಗಿದೆ, ಪಾರ್ಕಿಂಗ್ ದೊಡ್ಡದಾಗಿದೆ. ಆಚೆ ಕಡೆ ಬೇರೆ ನಮ್ಮ ಮನೆ ಮುಂದೆ ತುಂಬ ವೆಹಿಕಲ್ಸ್ ಎಲ್ಲ ಓಡಾಡಲ್ಲ. ಅದು ಮೇನ್ ರೋಡ್ ಅಲ್ಲ ನಮಗೆ. ಸೊ ಸ್ವಲ್ಪ ಡೆಡ್ ಎಂಡ್ ರೋಡು. ಸೊ ಆರಾಮಾಗಿರುತ್ತೆ. ಅವ್ರಿಗೆ ಆಡೋಕ್ಕೆ ಬೇಕು ಸೈಕಲ್. ಒಂದೇ ಸೈಕಲ್, ಮುದ್ದುಗೆ ಸೈಕಲ್ ತುಳಿಯೋಕ್ಕೆ ಬರಲ್ಲ. ಬಟ್ ಅಂದ್ರೋಳು 60% ಸೈಕಲ್ ತುಳಿತಾಳೆ. ಫುಲ್ ಅವಳಿಗೆ ತಿರ್ಸೋಕ್ಕಾಗಲ್ಲ ಕಾಲಲ್ಲಿ ಅಂದಲ್ಲ. ಬಟ್ ಅಂದ್ರೂ ಅವಳು ಸೈಕಲ್ ಬಿಡಲ್ಲ. ಪಾಪ ಚಾರುಗೆ ಸೈಕಲ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ಅದು ಹಿಂಗೆ ಅವಳಾಗಿತ್ತು. ಇಬ್ರಿಗೂ ಸೈಕಲ್ ಕೊಡ್ಸೋಣ ಅಂದ್ಬಿಟ್ಟು ನನ್ನ ಬರ್ಡೇಗೆ ಏನೂ ಕೊಡಿಸಿರ್ಲಿಲ್ಲ ಅವಳಿಗೆ. ನಾವು ಆ್ಯಕ್ಚುಲಿ ಈ ಸರಿ ನಮ್ಮ ಬರ್ಡೇಗೆ ಸಿಂಪಲ್ಲಾಗಿ ನಾನು ಕೊಲಾಬ್ರೇಷನ್ ಕಡೆಯಿಂದ ಬರ್ಡೇ ಸೆಲೆಬ್ರೇಷನ್ನು, ಫೋಟೋಗ್ರಫಿ ಎರಡೂ ಬಂದಿದ್ದು ಬಿಟ್ಟರೆ, ನಾನು ಮಕ್ಕಳ ಬರ್ಡೇಗೆ ಅಂತ ಒಂದು ಕೇಕು, ಒಂದಷ್ಟು ಚಾಕ್ಲೇಟ್ಸಿಗೆ ಸ್ಪೆಂಡ್ ಮಾಡಿದ್ದಷ್ಟೇ, ಬಟ್ಟೆಗೆ. ಸೊ ಇನ್ನೆಲ್ಲನೂ ಅದೇ ಥರ ಆಗಿತ್ತು. ಗಿಫ್ಟು ಏನೂ ಕೊಡಿಸಿರ್ಲಿಲ್ಲ. ಸರಿ, ಇಬ್ರಿಗೂ ಕೊಡ್ಸೋಣ ಅಂದ್ಬಿಟ್ಟು ಡೆಕತ್ಲಾನಿಗೆ ಬಂದ್ವಿ. ಆ್ಯಂಡ್ ಒಂದಷ್ಟು ಕಲೆಕ್ಷನ್ಸ್ ನೋಡಿದ್ವಿ. ಬಟ್ ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇರಲಿಲ್ಲ. ಮತ್ತು ನಮ್ಮ ಮನೆಯವರು ಕೂಡ ಸೈಕಲ್ ತುಳಿದು ಎಲ್ಲ ಟ್ರೈ ಮಾಡ್ತಿದ್ರು, ಹೆಂಗಿದೆ ಕ್ವಾಲಿಟಿ ಏನು ಅಂತ. ಆ್ಯಂಡ್ ನನಗೆ ಮಕ್ಕಳಿಗೆ, ನಮ್ಮ ಮಕ್ಕಳು ಯೂಸ್ ಮಾಡೋ ಥರ ಅಷ್ಟೊಂದು ಯೂನಿಕ್ ಕಲೆಕ್ಷನ್ಸ್ ಎಲ್ಲ ನಮ್ಗೆ ಇಷ್ಟ ಆಗಲಿಲ್ಲ. ಮತ್ತು ಬಜೆಟ್ ಕೂಡ
ಕೂಡ ಓಕೆ ಅನಿಸ್ಲಿಲ್ಲ. ಸೊ ನಾವು ಮತ್ತೆ ಒಂದು ಸ್ವಲ್ಪ ಹೊತ್ತು ಎಲ್ಲ ಕಲೆಕ್ಷನ್ಸ್ ನೋಡಿ ಏನೇನಿದೆ ಅಂತ ನೋಡಿ ಚಾರುನು ಒಂದಷ್ಟು ಟ್ರೈ ಮಾಡಿದ್ಲು. ಬಟ್ ಅವಳಿಗೂ ಒಂಥರ ಅಷ್ಟು ಕಂಫರ್ಟಬಲ್ ಅಂತ ಅನಿಸ್ಲಿಲ್ವೇನೋ, ಅದಕ್ಕೆ ಮತ್ತೆ ಅಲ್ಲೇನು ತಗೊಳ್ಳಿಲ್ಲ. ಮತ್ತೆ ನಾವು ಬೇರೆ ಕಡೆ ನೋಡೋಣ, ಬೇರೆ ಕಡೆ ಇನ್ನೇನ ಚೆನ್ನಾಗಿರೋದು ಸಿಗಬಹುದಾ ಅಂದ್ಬಿಟ್ಟು ನಾವು ಬೇರೆ ಶಾಪ್ಗೆ ಹೋಗೋಣ ಅಂದ್ಬಿಟ್ಟು ಅವತ್ತೇನಲ್ಲಿ ಬೈ ಮಾಡಲಿಲ್ಲ. ಸುಮ್ಮನೆ ಒಂದಷ್ಟು ಸೈಕಲ್ಗಳೆಲ್ಲ ತುಳಿದು ಟ್ರೈ ಮಾಡ್ತಾಯಿದ್ರು ಅಪ್ಪ ಮಕ್ಕಳು ಎಲ್ಲ. ಸರಿ ಅಂದ್ಬಿಟ್ಟು ಮತ್ತೆ ನನಗೇನು ಡೆಕತ್ಲಾನಲ್ಲಿ ಹಂಗಿದೆ ಹಿಂಗಿದೆ ಕಲೆಕ್ಷನ್ಸ್ ಅಂತ ವಾವ್ ಅಂತ ಅನಿಸ್ಲೇ ಇಲ್ಲಪ್ಪ. ಯಾಕೆ ಡೆಕತ್ಲಾನ್ ಅಂತಾರೆ ಅಂತ ಲಿಟ್ರಲಿ ಗೊತ್ತಿಲ್ಲ. ಮೇ ಬಿ ಕ್ಲಾತಿಂಗ್ ಸ್ವಲ್ಪ ಏನಾದರೂ ಸ್ವಿಮ್ವೇರ್ ಅವೆಲ್ಲ ಓಕೆ ಅಂತ ಅನಿಸ್ಬೋದು. ಬಟ್ ನಮಗೆ ಒಂದು ಶೂಸ್ ಆ ಥರ ಎಲ್ಲ ಬಂದರೆ ನಂಗೆ ಡೆಕತ್ಲಾನ್ ನನಗೆ ನಂಬರ್ 1 ಕ್ವಾಲಿಟಿ ಅಂತ ನಂಗೆ ಲಿಟ್ರಲಿ ಅನಿಸಿಲ್ಲ. ಮೈ ಹಾನೆಸ್ಟ್ ರಿವ್ಯೂ ಇದು. ಆ್ಯಂಡ್ ನಾಟ್ ಓಕೆ, ಕೆಲವ್ರಿಗೆ ಅಡ್ಜಸ್ಟ್ ಆಗ್ಬೋದು, ಕೆಲವ್ರಿಗೆ ಆ ಬ್ರ್ಯಾಂಡ್ಸ್ ಇಷ್ಟ ಆಗ್ಬೋದು. ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸ್ಲಿಲ್ಲ. ನಮ್ಮನೆ ನೀನು ತುಳಿ ಟ್ರೈ ಮಾಡು ಅಂದಿದ್ದಕ್ಕೆ ನಾನು ಒಂದು ರೌಂಡ್ ಹೋಗಿ ಬಂದೆ. ಆ್ಯಂಡ್ ಮತ್ತು ನಾನು ಎಲ್ಲೋ ನಮ್ಮ ಫ್ರೆಂಡ್ ಮನೆಗೂ ಏನೋ ಕುಂಕುಮಕ್ಕೆಲ್ಲ ಹೋಗಿದ್ದೆ. ಅಲ್ಲಿ ಕುಂಕುಮಕ್ಕೆ ಹೂವು ಎಲ್ಲ ಕೊಟ್ಟು ಮುಡ್ಕೊ ಅಂತ ಹೇಳಿದರು. ಅದೆಲ್ಲ ಹಂಗೆ ಇತ್ತು. ತೊಳೆದು ಒಂದು ಸ್ವಲ್ಪ ಹೊತ್ತು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸರಿ ಬಿಡು ತಗೊಳ್ಳಲ್ಲ ಅಂತ ನಮಗೆ ಒಂದೆರಡು ಕಲೆಕ್ಷನ್ಸ್ ನೋಡಿದ ತಕ್ಷಣ ಗೊತ್ತಾಗೋಯ್ತು, ಏನು ತಗೊಳ್ಳಿಲ್ಲ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳು ಕೂಡ ಆಡ್ತಾರೆ ಅಂದ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಹೊತ್ತಿದ್ವಿ. ಆಡಿಕೊಂಡು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಹೋಗಬೇಕು. ಆ್ಯಂಡ್ ಮನೆಗೆ ಹೋಗಿ ಮಮ್ಮಿನೇ ಸಾಂಬಾರೆಲ್ಲ ಕಳಿಸಿದ್ರು, ಏನೂ ಅಡುಗೆ ಮಾಡೋದಿರಲಿಲ್ಲ. ಸೊ ಕಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದ್ವಿ. ಆ್ಯಂಡ್ ಮಕ್ಕಳಿಗೆ ಒಂಥರ ಖುಷಿ ಅಲ್ವಾ ಈ ಥರದ್ದೆಲ್ಲ, ಲೈಕ್ ಸೈಕಲ್ಲು ಆಗಿರ್ಬೋದು ಆ ಥರ. ಅವ್ರಿಗೆ ಮಕ್ಕಳಿರೋಂಥ ವಾತಾವರಣನೇ ಅವ್ರಿಗೆ ಇಷ್ಟ ಅಲ್ವಾ. ಸಾಕಷ್ಟು ಮಕ್ಕಳೆಲ್ಲ ಇದ್ದರು, ಮಕ್ಕಳ ಜೊತೆ ಎಲ್ಲ ಆಡ್ಕೊಂಡಿದ್ರು. ಮತ್ತು ಅದೆಲ್ಲ ಆದಮೇಲೆ ಸರಿ ಬಿಡು ಸೈಕಲ್ ತಗೊಳ್ಳೋದಿಲ್ಲ ಬೇಡ ಅಂತ ಡಿಸೈಡ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ಹತ್ರನೇ ಹಾಟಿ ನಗರದಲ್ಲಿ ಒಂದು ಶಾಪ್ ಇತ್ತು, ಅಲ್ಲೊಂದು ಸರಿ ನೋಡೋಣ ಅಂತ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ನಾರ್ಮಲ್ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಸಖತ್ ಬ್ರ್ಯಾಂಡೆಡ್ ಅಲ್ಲದೆ ಹೋದ್ರು ಇಲ್ಲ, ಕಲೆಕ್ಷನ್ಸ್ ಎಲ್ಲ ನಮ್ಗೆ ಸೂಟ್ ಆಗೋ ಥರ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋ ಥರ ಇತ್ತು. ಸರಿ ಅಂದ್ಬಿಟ್ಟು ಅಲ್ಲೇ ಒಂದು 2 ಸೈಕಲ್ ನೋಡಿದ್ವಿ. ಒಂದು ಸ್ವಲ್ಪ ದೊಡ್ಡ ಸೈಜ್, ಇಬ್ಬರಿಗೂ ನಾನು ಚೂರು ದೊಡ್ಡ ಸೈಜೇ ತಂದುಬಿಟ್ವಿ. ಬಿಕಾಸ್ ಮತ್ತೆ ಚೇಂಜ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ದೊಡ್ಡ ಸೈಜೇ ತಂದ್ವಿ. ಆ್ಯಂಡ್ ಚಾರುಗೂ ಅಷ್ಟೇ ಒಂಚೂರು ದೊಡ್ಡ ಸೈಜ್ ತಂದ್ವಿ. ಆ್ಯಂಡ್ ಅವಳು ತುಳಿತಿದ್ಲು, ದಟ್ಸ್ ಓಕೆ ಅಂದ್ಬಿಟ್ಟು 1-2 ಸೈಕಲ್ನ ತಂದು ಅವ್ರಿಗೆ ಖುಷಿ ಪಟ್ವಿ. ಬಿಕಾಸ್ ಆಡ್ಕೊಳ್ಳಿ ಮನೆ ಹತ್ರ, ಇನ್ನೇನಿರುತ್ತೆ ಅವ್ರಿಗೆ ಸೈಕಲ್ ತುಳಿಯೋದು ಚಿಕ್ಕ ಪುಟ್ಟ ಆಟಗಳೇ ಅಲ್ವಾ ಮನೆ ಹತ್ರ ಅಂದ್ಬಿಟ್ಟು 2 ಸೈಕಲ್ನ ಮಕ್ಕಳಿಗೆ ಕೊಡಿಸಿದ್ವಿ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ, ಫುಲ್ ಖುಷಿ ಆಗಿಬಿಟ್ರು. ಅವ್ರ ಖುಷಿನ ನಮ್ಮ ಖುಷಿ ಅಂದ್ಕೊಂಡು ಆ್ಯಂಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗನ್ನು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೂ ಸಾಕಷ್ಟು ವ್ಲಾಗ್ಸ್ ಬರೋದಿದೆ. ಆ್ಯಂಡ್ ಊರಲ್ಲೆಲ್ಲ ವ್ಲಾಗ್ ತುಂಬ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು so much for watching. Bye bye, see you in next vlog. Thank you so much guys.